ಚಿತ್ತದಿ ಮೋಕ್ಷ ಮಾರ್ಗದಲ್ಲಿ ನಡೆಸುವುದೆಮ್ಮನು ದರ್ಶನವು. ಏಕಚಿತ್ತದಿ ಮೋಕ್ಷ ಮಾರ್ಗದಲ್ಲಿ ನಡೆಸುವುದೆಮ್ಮನು ದರ್ಶನವು. ಸಮ್ಯಕ್ ಜ್ಞಾನವ ನಾವು ಪಡೆಯಲು ಮೊದಲ ಮೆಟ್ಟಿಲೆ ದರ್ಶನವು. ಮೊದಲ ಮೆಟ್ಟಿಲೆ ದರ್ಶನವು ಸಮ್ಯಕ್ ದರ್ಶನ. ಸಮ್ಯಕ್ ದರ್ಶನ. ಸಮ್ಯಕ್ ದರ್ಶನ. ಸಮ್ಯಕ್ ದರ್ಶನ. ಪಾಪಕೂಪದಿ ಮೇಲೆತ್ತೆಮ್ಮನು ಹೊರಗಿಣುಕಿಸುವುದು ದರ್ಶನವು. ಪಾಪಕೂಪದಿ ಮೇಲೆತ್ತೆಮ್ಮನು ಹೊರಗಿಣುಕಿಸುವುದು ದರ್ಶನವು. ಇಂದ್ರಿಯ ಸುಖದಿಂದ ತೀಂದ್ರಿಯದೆಡೆ ಒಯ್ಯುವುದೆಮ್ಮನು ದರ್ಶನವು. ಒಯ್ಯುವುದೆಮ್ಮನು ದರ್ಶನವು ಸಮ್ಯಕ್ ದರ್ಶನ. ಸಮ್ಯಕ್ ದರ್ಶನ. ಸಮ್ಯಕ್ ದರ್ಶನ. ಸಮ್ಯಕ್ ದರ್ಶನ. ಪ್ರತಿ ಭಾನುವಾರ ಬೆಳಗ್ಗೆ ಚಂದನ ವಾಹಿನಿಯಲ್ಲಿ ಪ್ರಸಾರವಾಗುತ್ತಿರುವ ರತ್ನತ್ರಯ ಕಾರ್ಯಕ್ರಮವನ್ನು ವೀಕ್ಷಿಸುತ್ತಿರುವ ತಮ್ಮೆಲ್ಲರಿಗೂ ಹೃತ್ಪೂರ್ವಕವಾದ ಸುಸ್ವಾಗತ.
वीतरागवाणी धन्य धन्य वीतरागवाणी जगदलि नित्य कल्याणि वाणी जगदलि नित्य कल्याणि वाणी द्वादशांग वीरश्रुतवाणी द्वादशांग वीरश्रुतवाणी जय जय श्रीतराग जिनवाणी जय जय श्री जिनवाणी. ಭಾರತೀಯ ಜೈನ್ ಮಿಲನ್ ವಲಯ 8 ಕರ್ನಾಟಕ ರಾಜ್ಯ ಮೈಸೂರು 1988ರಲ್ಲಿ ಕರ್ನಾಟಕದಲ್ಲಿ ಪ್ರಥಮ ಬಾರಿಗೆ ವಲಯ 8ರ ಅಡಿಯಲ್ಲಿ ಮೈಸೂರು ಮತ್ತು ಬೆಂಗಳೂರಿನಲ್ಲಿ ಜೈನ್ ಮಿಲನ್ ಶಾಖೆಯನ್ನು ಪ್ರಾರಂಭಿಸಲಾಯಿತು. ಕರ್ನಾಟಕದಲ್ಲಿ ಸರಿಸುಮಾರು 25 ಜಿಲ್ಲೆಗಳಲ್ಲಿ ನಗರ ಹಾಗೂ ಗ್ರಾಮಾಂತರ ಪ್ರದೇಶಗಳಲ್ಲಿ 150ಕ್ಕೂ ಶಾಖೆಗಳನ್ನು ಪ್ರಾರಂಭಿಸಿದ್ದು ಇದೇ ಈ ರೀತಿಯ ವೈವಿಧ್ಯಮಯ ಕಾರ್ಯಕ್ರಮಗಳೊಂದಿಗೆ ಸಮಾಜದ ಸರ್ವತೋಮುಖ ಅಭಿವೃದ್ಧಿಯಲ್ಲಿ ಕೈಜೋಡಿಸುವ ನಿಟ್ಟಿನಲ್ಲಿ ಪ್ರಾಮಾಣಿಕ ಸೇವೆಯನ್ನು ಮಾಡುತ್ತಾ ಬರುತ್ತಾ ಇದೆ. ಇದರ ಜೊತೆಯಲ್ಲಿ ವಿದೇಶದಲ್ಲಿರುವ ಜೈನ ಬಾಂಧವರ ಆಶಯದಂತೆ ವಲಯ 8ರ ಪ್ರಾಯೋಜಕತ್ವದಲ್ಲಿ ದುಬೈ, ಜರ್ಮನಿ, ಲಂಡನ್, ಅಮೆರಿಕ, ಆಸ್ಟ್ರೇಲಿಯಾ, ಕೆನಡಾ ಹಾಗೂ ಸಿಂಗಾಪುರದಲ್ಲಿ ಜೈನ್ ಮಿಲನ್ ಶಾಖೆಗಳನ್ನು ಪ್ರಾರಂಭ ಮಾಡಲಾಗಿದೆ. ಮಿಲನ್ ಶಾಖೆಗಳಲ್ಲಿ ಅಂತಾರಾಷ್ಟ್ರೀಯ ಮಟ್ಟದ ಎಲ್ಲ ಮಿಲನ್ ಶಾಖೆಗಳಲ್ಲಿ ಸುಮಾರು 500ಕ್ಕಿಂತಲೂ ಹೆಚ್ಚು ಸದಸ್ಯರು ಪರಸ್ಪರ ಕ್ರಿಯಾಶೀಲರಾಗಿ ಇದರ ಯಶಸ್ವಿ ಕಾರ್ಯಕ್ರಮದ ಜನಭಜನೆಯಲ್ಲೂ ಅತ್ಯಂತ ಉತ್ಸಾಹದಿಂದ ಭಾಗವಹಿಸುತ್ತಿದ್ದಾರೆ. ರಾಷ್ಟ್ರೀಯ ಕಾರ್ಯಾಧ್ಯಕ್ಷರಾದ ಗೌರವಾನ್ವಿತ ವೀರ್ ಧರ್ಮಸ್ಥಳ ಸುರೇಂದ್ರ ಕುಮಾರ್ ಅವರು ಮಾರ್ಗದರ್ಶನ, ದೂರದೃಷ್ಟಿ, ಸಹಕಾರ ಮತ್ತು ಸಮರ್ಪಣೆಗಳ ಕಾರಣದಿಂದ ಭಾರತೀಯ ಜೈನ್ ಮಿಲನ್ ಸಂಘಟನೆ ಎತ್ತರಕ್ಕೆ ಬೆಳೆಯಲು ಮತ್ತು ಎತ್ತರಕ್ಕೆ ಸಾಗುತ್ತಿದೆ. ಇದಕ್ಕೆ ನಾನು ಅವರಿಗೆ ಮತ್ತೊಮ್ಮೆ ಅಭಿನಂದನೆಗಳನ್ನು, ತಮ್ಮೆಲ್ಲರ ಸಹಕಾರದ ಈ ಕಾರಣದಿಂದಾಗಿ ನಮ್ಮ ಭಾರತೀಯ ಜೈನ್ ಮಿಲನ್ ಸಂಘಟನೆ ಒಂದು ಸಂಘಟನೆಯಲ್ಲಿ ಯಾವುದೇ ತರಹದ 43 ವರ್ಷಗಳಲ್ಲಿ ಎಲೆಕ್ಷನ್ಗಳು ಇಲ್ಲದೆ, ಯಾವುದೇ ಗಲಾಟೆಗಳು, ಗುಂಪುಗಾರಿಕೆಗಳಿಲ್ಲದೆ ಈ ಸಂಘಟನೆಯನ್ನು ಗಟ್ಟಿಮುಟ್ಟಾಗಿ ನಡೆಸಿಕೊಂಡು ಬಂದಂತಹ ಅದಕ್ಕೆ ಸಹಕಾರ ನೀಡಿದ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಭಾರತೀಯ ಜೈನ್ ಮಿಲನ್ ನವದೆಹಲಿ ರಾಷ್ಟ್ರೀಯ ಉಪಾಧ್ಯಕ್ಷರಾದ ವೀರಾಂಗನಾ ಧರ್ಮಸ್ಥಳ ಅನಿತಾ ಸುರೇಂದ್ರ ಕುಮಾರ್ ಅವರ ಪರಿಕಲ್ಪನೆಯ ಜಿನಭಜನ ಕಾರ್ಯಕ್ರಮಗಳು ಕಳೆದ 10 ವರ್ಷಗಳಲ್ಲಿ ವರ್ಷದಿಂದ ವರ್ಷಕ್ಕೆ ಬೆಳೆಯುತ್ತಾ ಯುವಕರಲ್ಲಿ ಸಂಘಟನೆ, ಧಾರ್ಮಿಕ ಮನೋಭಾವ, ಸಂಸ್ಕಾರ, ಸಂಸ್ಕೃತಿ, ಸಂಪ್ರದಾಯ ಹಾಗೂ ಆಚಾರ ವಿಚಾರಗಳನ್ನು ಮೈಗೂಡಿಸಲು ಸಹಕಾರಿಯಾಗಿದೆ. ಇದಕ್ಕೆ ಎಲ್ಲ ವಿಭಾಗಗಳ ವಲಯ ಉಪಾಧ್ಯಕ್ಷರು, ವಲಯ ಕಾರ್ಯದರ್ಶಿಗಳು, ನಿರ್ದೇಶಕರುಗಳು ಹಾಗೂ ಎಲ್ಲ ಜೈನ್ ಮಿಲನಿನ ಅಧ್ಯಕ್ಷರು, ಕಾರ್ಯದರ್ಶಿಗಳು, ಪದಾಧಿಕಾರಿಗಳ ಪೂರ್ಣ ಸಹಕಾರ ಹಾಗೂ ಸಹಮತವನ್ನು ನಾನು ಹೇಳಲೇಬೇಕು. ಸಹಕಾರ ನೀಡಿದ ಎಲ್ಲ ನಮ್ಮ ನೆರೆದಿರುವ ಎಲ್ಲ ಜೈನ್ ಮಿಲನಿನ ಪದಾಧಿಕಾರಿಗಳು, ಸದಸ್ಯರೆಲ್ಲರಿಗೂ ಮತ್ತೊಮ್ಮೆ ಹೃತ್ಪೂರ್ವಕ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಮೈಸೂರಿನಲ್ಲಿ ಪರಮಪೂಜ್ಯ ಆಚಾರ್ಯ ಶ್ರೀ 108 ಪುಣ್ಯಸಾಗರ ಮಹಾರಾಜರ ಚಾತುರ್ಮಾಸ ಮಂಗಳ ಪ್ರವೇಶ ಸಂದರ್ಭ ಹಾಗೂ ಮಂಗಳ ಕಲಶ ಸ್ಥಾಪನಾ ಸಮಾರಂಭದಲ್ಲಿ ವಲಯದ ಪದಾಧಿಕಾರಿಗಳು ಸಕ್ರಿಯವಾಗಿ ಭಾಗವಹಿಸಿದ್ದೇವೆ. ಮೈಸೂರು ವಿಭಾಗದ ಮಿಲನ್ ಸದಸ್ಯರು ಹೆಚ್ಚಿನ ದೇಣಿಗೆಯನ್ನು ನೀಡಿ ಸಹಕರಿಸಿದ್ದಾರೆ. ನಂತರ ಮೈಸೂರು ನಗರಕ್ಕೆ ಪ್ರವೇಶ ಮಾಡಿದ ಶ್ರವಣಬೆಳಗೊಳ ದಿಗಂಬರ ಜೈನ ಮಠದ ಪರಮಪೂಜ್ಯ ಶ್ರೀ ಅಭಿನವ ಚಾರುಕೀರ್ತಿ ಭಟ್ಟಾರಕ ಸ್ವಾಮೀಜಿಗಳವರನ್ನು ಬರಮಾಡಿ ನಂತರ ಗುರುವಂದನಾ ಕಾರ್ಯಕ್ರಮದಲ್ಲಿ ಮಿಲನ್ ಸದಸ್ಯರು ಮತ್ತು ವಲಯದ ಪದಾಧಿಕಾರಿಗಳು ಗುರುವಂದನೆ ಸಲ್ಲಿಸಿದೆವು. ಧರ್ಮಸ್ಥಳ ಶ್ರೀ ಸುಪ್ರಿಯ ಅಷ್ಟೇಂದ್ರ ಕುಮಾರ್ ಅವರ ನೇತೃತ್ವದಲ್ಲಿ ಮೈಸೂರಿನ ಮಿಲನ್ ಸದಸ್ಯರು ವಿವಿಧ ಜೈನ ಸಂಘಟನೆಯೊಂದಿಗೆ ಮೈಸೂರು ವಿಶ್ವವಿದ್ಯಾನಿಲಯದ ಉಪಕುಲಪತಿಯನ್ನು ಭೇಟಿ ಮಾಡಿ ಜೈನಾಲಜಿ ವಿಭಾಗವನ್ನು ಮುಂದುವರಿಸುವಂತೆ ಮನವಿ ಸಲ್ಲಿಸಲಾಯಿತು. परम परंज्योति कोटि चंद्रादित्य किरण सुज्ञान प्रकाश परम परंज्योति कोटि चंद्रादित्य किरण सुज्ञान प्रकाश सुररम कुटमणि रंजित चरणाब्ज शरणागु प्रथम जिनेश सुररम कुटमणि रंजित चरणाब्ज शरणागु प्रथम जिनेश ರತ್ನತ್ರಯದ ವೀಕ್ಷಕರಿಗೆಲ್ಲ ವಂದನೆಗಳು.
ಇವತ್ತು ಈ ದೊಡ್ಡ ಕಾರ್ಯಕ್ರಮವನ್ನು ಕೂಡ ಮಾಡಿ ನಾವು 3 ವರ್ಷ ಕೆಲಸ ಮಾಡಿದ್ದೇವೆ. ಇನ್ನು ಮುಂದೆ ಇದನ್ನು ಬೆಂಗಳೂರಿನವ್ರು ನಡೆಸಲಿ ಅಂತ ತೀರ್ಮಾನ ಆಗಿದೆ. ಹೀಗಾಗಿ ಈ ಕಾರ್ಯಕ್ರಮ ಭಾಳ ಸುಂದರವಾಗಿ ಆಯಿತು. ಜೈನ್ ಮಿಲನ್ ಬೆಳಿಬೇಕಾದ್ರೆ ಪ್ರಥಮವಾಗಿ ದಿವಂಗತ ಎನ್ ಚಂದ್ರಕೀರ್ತಿ ಅವರನ್ನು ನಾನು ಮರೆಯೋಂಗೆ ಇಲ್ಲ. ಅವರು ಮನೆಗೆ ಹೋಗಿ ಮನಸ್ಸನ್ನು ಕಟ್ಟಿದಂಥ ಪುಣ್ಯಾತ್ಮರು. ಮೃತ್ಯುಂಜಯ ಅವರು 17 ವರ್ಷ ಅಲ್ವಾ, 17 ವರ್ಷ ಕಾಲ ಒಬ್ಬರೇ ರಾಜ್ಯಾಧ್ಯಕ್ಷರಾಗಿ ಇದನ್ನು ಕೆಲಸ ಮಾಡಿ ಇದನ್ನು ಬೆಳೆಸಿದರು. ಇಸ್ರೋ ಅಜಿತ್ ಅವರೆಲ್ಲ ಆ ಕೆಲಸ ಮಾಡಿದರು. ಇನ್ನು ಈ ಜೈನ್ ಮಿಲನ್ ಹುಟ್ಟಿದ್ದು ಗಂಗಾ ತೀರದಲ್ಲಿ 1951ರಲ್ಲಿ. ಮತ್ತು ಬಂತದು ನಮ್ಮ ಕಾವೇರಿ ಬೇಸಿನಿ ಬಂತು. ಎನ್ ಚಂದ್ರಕೀರ್ತಿಯವರ ಮೂಲಕ ಅದು ಬೆಳಕಿತು. ಹೀಗಾಗಿ ಈ ಜೈನ್ ಮಿಲನ್ ಅಂತ ಹೇಳುವಂಥ ಒಂದು ಸಂಸ್ಥೆಯನ್ನು ಭಾಳಷ್ಟು ಜನ ಕಮಿಟೆಡ್. ಉದಾಹರಣೆಗೆ ಯಶೋಧರ ಜೈನ್ ಶಿವಮೊಗ್ಗ, ಸೋಮಶೇಖರ್ ಶೆಟ್ಟಿ, ನಮ್ಮ ಈ ಹಿರಿಯರಾದಂಥ ರತ್ನರಾಜು ಅವರು ಜೈನ್ ಮಿಲನ್ ಅಧ್ಯಕ್ಷರು ನಮ್ಮ ಇದರಲ್ಲಿ, ಅದು ಮಂಗಳೂರಲ್ಲಿ. ವಿಶೇಷ ಏನು ಅಂತೇಳಿದರೆ ಏನು ಕಮಿಟ್ ಮಾಡಿದರೂ ಮಾಡಿಬಿಡೋದಲ್ಲ, ಅದು ಆಗಲೇಬೇಕು. ಅದು ಧರ್ಮಸ್ಥಳಕ್ಕೆ ಇರ್ಬೋದು, ಯಾವುದೇ ಆಗಲೇಬೇಕು ಅಂತೇಳಿ ಇಲ್ಲಿ ಇರೋರು ಪ್ರತಿಯೊಬ್ಬರು ಕೂಡ ಎನ್ ಪ್ರಸನ್ನಕುಮಾರ್ ಇದ್ದಾರೆ, ಅವ್ರ ಬಗ್ಗೆ ಹೇಳಬೇಕು. ಅವರದ್ದು ವಿಶೇಷ ಏನು ಅಂತ ಹೇಳಿದರೆ ವಿದೇಶಗಳಲ್ಲಿ ಜೈನ್ ಮಿಲನನ್ನು ಮಾಡುವಂಥದ್ದು. 6-7 ದೇಶದಲ್ಲಿ ಆಯಿತು. ಟಿ ವಿ ಅವರು ಡಾಕ್ಟರ್ ಇದ್ದಾರೆ, ನೀರಜ್ ಅವರು, ಹಾಗೆ ಸ್ವಲ್ಪ ಟೈಮಿಗೆ ಅವರು ಜೈನ್ ಮಿಲನನ್ನು ಪೋಷಿಸಿ ಬೆಳೆಸಿದವರು ಒಂದು ನಮ್ಮ ಅಣ್ಣವರು ಶ್ರೀ ವೀರೇಂದ್ರ ಹೆಗ್ಡೆ ಅವರು, ಮಾತೃಶ್ರೀ ಸಮಾನರಾದಂಥ ಹೇಮಾವತಿ ಹೆಗ್ಡೆ ಅವರು, ಹರ್ಷ ಮತ್ತು ಸುಪ್ರಿಯ ಯಾವತ್ತು ನಮ್ಮ ಜೊತೆ ಇರೋರೆ. ನಿಜವಾಗಿ ನನಗೆ ಮಾರ್ಗದರ್ಶನ ಕೊಟ್ಟವರು ನಮ್ಮ ಚಾರುಕೀರ್ತಿ ಸ್ವಾಮೀಜಿ ಅವರು, ಶ್ರವಣ ಬೆಳಗೊಳ. ಅವರನ್ನು ಮರೆತರೆ ಜೈನ್ ಮಿಲನ್ ಇಲ್ಲ. ಅದಾದಮೇಲೆ ಒಬ್ಬರು ನಮಗೆ ಸ್ಫೂರ್ತಿ ಕೊಟ್ಟದ್ದು ತರಣಸಾಗರ್ ಮಹಾರಾಜರು. ಅವರದ್ದು ಜೋರು ಸ್ಟೈಲೇ ಬೇರೆ. ಅವ್ರು ನನಗೆ ಬೈತಾಯಿದ್ರು, ನೀನು ಕುರ್ಚಿಯಲ್ಲಿ ಕೂತು ಗೊತ್ತು, ಕುರ್ಚಿ ಎಲ್ಲಿಂದ ಬರುತ್ತೆ ಅಂತ ಗೊತ್ತಿಲ್ಲ ಅಂದರು. ಅಲ್ಲಿಂದ ಕೆಲಸ ಶುರು ಮಾಡಿದೆ ನಾನು. ವಿಲಾಸ್ ಪಾಸನ್ನವರ್ ಅಂತ ಅವರೇನು ಹೇಳ್ತಾರೆ ಅಂದರೆ, ಭಾರತೀಯ ಜೈನ್ ಮಿಲನ್ ID ಕಾರ್ಡನ್ನು ನಾವು ಮಾಡಿ ಪ್ರತಿ ಜೈನರಿಗೆ ನಾವು ಕೊಡುವಂಥದ್ದು. ಯಾಕಂದರೆ ಕೆಪಾಸಿಟಿ ಬಿಲ್ಡಿಂಗ್ ಈಸ್ ಬೈ ಸ್ಟ್ರೆಂಗ್ತ್. ನಾವು ಇನ್ನು 25 ವರ್ಷದ ಮೇಲೆ ಜನ ಹೇಳಬಾರ್ದು ಎಲ್ಲ ಭಾಷಣ ಮಾಡಿದರು ಮನೆಗೆ ಹೋದರು ಅಂತ. ಪ್ರಜಾಪ್ರಭುತ್ವದಲ್ಲೂ ನಾವು ಒಗ್ಗಟ್ಟಾಗಿರಬೇಕು. ನಾವು ಎಲ್ಲ ರೀತಿಯಲ್ಲಿ ಒಗ್ಗಟ್ಟಿದ್ರೇ ನಮ್ಮ ಜನ ಕೇಳೋದು. ಇದ್ರ ಯಾರು ನಮಗೆ ಇಂಟರ್ವ್ಯೂ ಕೊಡೋದಿಲ್ಲ. ವಿಶೇಷ ಏನು ಅಂದರೆ, ನಮ್ಮ CET ಎಕ್ಸಾಮಲ್ಲಿ ನಮ್ಮ ಹತ್ರ ಕಾಲೇಜಸ್ಸು 50-60 ಸಾವಿರ ಹುಡುಗರು ಓದ್ತಾರೆ. ಅಂಕಗಳನ್ನು ತೆಗೆಯೋದು ಹೆಣ್ಮಕ್ಕಳು. ಅವರನ್ನು ನಾವು IAS IPS ಅದಕ್ಕೆ ಟ್ರೈನಿಂಗ್ ಕೊಡಬೇಕು. ಜೀಟೋದವ್ರು ಕೊಡ್ತಾರೆ, ಕನ್ಗಬಿ ಅವರ ಕಾಲೇಜ್ ಇದೆ. ಹಾಗಾಗಿ ಹೆಚ್ಚಿನ ಜನ ಇಂಡಿಯನ್ ಸಿವಿಲ್ ಸರ್ವಿಸ್ಗೆ ಹೋಗಬೇಕು ಅಂತ ನಾನು ಕೇಳ್ತೇನೆ. ನೀವು ನಮ್ಮೊಟ್ಟಿಗೆ ಯಾವತ್ತೂ ಇರಬೇಕು, ನಾವು ನಿಮ್ಮೊಟ್ಟಿಗೆ ಯಾವತ್ತೂ ಇರ್ತೇವೆ ಅಂತ ಹೇಳಿ ನನ್ನ ಮಾತು ಮುಗಿಸ್ತೇನೆ. ಜೈ ಜೈ. ಅತ್ಯಂತ ಚಿಂತನಾತ್ಮಕ ಉದ್ಘಾಟನಾ ಭಾಷಣಕ್ಕಾಗಿ ಧನ್ಯವಾದಗಳು. ಇಂದಿನ ಈ ಸಮಾರಂಭಕ್ಕೆ ಮುಖ್ಯ ಅತಿಥಿಯಾಗಿ ಆಗಮನಿಸಿರುವ ಶ್ರೀಮತಿ ದೀಪಾಲಿ ಗೋಟೆಡ್ಕೆಯವರು ತಮ್ಮ ಸಾಧನೆ, ವ್ಯಕ್ತಿತ್ವ ಹಾಗೂ ಸಮಾಜಮುಖಿ ಚಿಂತನೆಗಳ ಮೂಲಕ ಅನೇಕ ಮಂದಿಗೆ ಪ್ರೇರಣೆಯಾಗಿರುವ ವಿಶಿಷ್ಟ ವ್ಯಕ್ತಿ. ತಮ್ಮ ಕಾರ್ಯಕ್ಷೇತ್ರದಲ್ಲಿ ಅಪಾರ ಅನುಭವ ಮತ್ತು ಯಶಸ್ಸುಗಳನ್ನು ಗಳಿಸಿರುವ ಇವರ ಸಾನ್ನಿಧ್ಯ ನಮ್ಮ ಕಾರ್ಯಕ್ರಮಕ್ಕೆ ವಿಶೇಷ ಗೌರವವನ್ನು ತಂದಿದೆ. Thank you so much, the whole Jain Milan team, for inviting me here. ನನ್ನ ಊರು ಸಾಂಗ್ಲಿ ಆ್ಯಕ್ಚುಲಿ. ಐ ಹ್ಯಾವ್ ಕಮ್ ಫ್ರಮ್ ಮಹಾರಾಷ್ಟ್ರ. ಮದರ್ ಟಂಗ್ ಮರಾಠಿ. ಮದುವೆ ಆದಮೇಲೆ ಕನ್ನಡ ಕಲ್ತೀನಿ. ಸೊ ಥ್ಯಾಂಕ್ ಯು. ಸೊ ಎನಿ ವುಮನ್ ಆರ್ ಎನಿ ಮಹಿಳೆ ಉದ್ಯಮಿಗೆ ಚಾಲೆಂಜಸ್ ಕೀಪಿಂಗ್ ಅಪ್ ವಿತ್ ದ ಟೆಕ್ನಾಲಜಿ. ಎಸ್ಪೆಷಲಿ ನೀವು ಇಂಜಿನಿಯರ್ ಆದರೆ ನಿಮಗೆ ಆಫ್ಟರ್ 1 year 2 year ಯು ಬಿಕಮ್ ಅ ಮದರ್, ಅಷ್ಟೊತ್ತು ಟೆಕ್ನಾಲಜಿ ಎಲ್ಲ ಮುಂದೋಗಿರುತ್ತೆ. ಸೊ ಆಲ್ವೇಸ್ ಅವ ಸ್ಕೇರ್ಡ್. ಈಗ ಹುಬ್ಳಿಯಲ್ಲಿ ಏನು ಮಾಡಬೇಕು, ಅಟ್ಲೀಸ್ಟ್ ದೇರ್ ವರ್ ಸಮ್ ಸಾಫ್ಟ್ವೇರ್ ಕಂಪ್ನೀಸ್, ದೆನ್ ಐ ವುಡ್ ಹ್ಯಾವ್ ಡನ್ ಜಾಬ್. ದೆನ್ ಸೈಮಲ್ಟೇನಿಯಸ್ಲಿ ಮೆನಿ ಟೈಮ್ಸ್ ಪೀಪಲ್ ಅಪ್ರೋಚ್, ದೇ ಸೆ ನೋ 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 ಹೂ ವಿಲ್ ಬೈ ಸಾರೀಸ್ ಆನ್ಲೈನ್. ಯಾಕೆಂದ್ರೆ ಎಲ್ರಿಗೂ ಟಚ್ ಆ್ಯಂಡ್ ಫೀಲ್ ಬೇಕು. ಆನ್ಲೈನ್ ಯಾರು ಸೆಲ್ ಮಾಡ್ತಾರೆ, ದ್ಯಾಟ್ ಈಸ್ ಅ ಬ್ಯಾಡ್ ಐಡಿಯಾ. Even I went to florist, she said, oh, no, I don't want to invest in the flower shop online. ಯಾಕಂದರೆ ಆಫ್ಲೈನ್ ಈಸ್ ಬೆಟರ್ ಐಡಿಯಾ. ಆನ್ಲೈನ್ ಯಾರು ತಗೋತಾರೆ?
ಸೊ ಯಾವಾಗಲೂ ಎಲ್ಲರೂ ನೋ 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 ಅಂತ ಅಂತಾರಲ್ಲ, ದ್ಯಾಟ್ ವಾಸ್ ದ ಮೇನ್ ಆ್ಯಕ್ಚುಲಿ ಪುಷ್ ಫಾರ್ ಮೀ ಟು ಕನ್ವರ್ಟ್ ಇಟ್ ಇನ್ ಟು ಎಸ್. Because she said no, I started that shop. Because somebody said no, it will fail. So I took up as a challenge and started selling. Soon, all over India, I developed the network and almost 9 websites ella launch ಮಾಡಿದೆ. So then I got a lot of recognition and in the video you saw, actually my daughter made that video. ಅದರಲ್ಲಿ ಎಲ್ಲ about the achievements and all. Every now and then I wanted to learn more and more, like learning from the community, learning from my mother-in-law, from my mother, from my friends. ಅವರಲ್ಲಿ ಒಳ್ಳೇದು ಏನು ಗುಣ ಇದೆ ಅದು ನನಗೆ ಬರಲೇಬೇಕಂತ ಐ ಕೆಪ್ಟ್ ಆನ್ ಲರ್ನಿಂಗ್. ನಾವು ಆಲ್ಸೋ ಈಗ AI ಬಂದುಬಿಟ್ಟಿದೆ. ಸೊ AI ಇಸ್ ಸಚ್ ಅ ಪವರ್ಫುಲ್ ಟೂಲ್, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್. ಅದರಲ್ಲಿ ವಿ ಕ್ಯಾನ್ ಆಲ್ಸೋ ಲರ್ನ್ ಇನ್ ಎನಿ ಲ್ಯಾಂಗ್ವೇಜ್, ವಾಟ್ ಎವರ್ ವಿ ವಾಂಟ್. ವಿ ಕ್ಯಾನ್ ಟೆಲ್ ದ ChatGPT ಆರ್ ಜೆಮಿನೈ, ಇವೆಲ್ಲ AI ಟೂಲ್ಸ್ಗೆ ಪ್ರೋಗ್ರಾಮ್ ಮಾಡಿ ನಮ್ಗೆ ಏನು ಬೇಕಾದರೂ ಮಾಡ್ಬೋದು. ಸೊ ಐ ಆಮ್ ವರ್ಕಿಂಗ್ ಟುವರ್ಡ್ಸ್ ದ್ಯಾಟ್. ಸೊ ಅದರ ಬಗ್ಗೆ ಐ ಸ್ಟಾರ್ಟೆಡ್ ವರ್ಕಿಂಗ್ ಆ್ಯಂಡ್ ಸಮ್ 25-30 women I created their e-commerce shop. ದೆನ್ ಇನ್ ಒನ್ ಆಫ್ ದ ನೇಪಾಲ್ ಕಾನ್ಫರೆನ್ಸಲ್ಲಿ ನಾನು ಅದರ ಬಗ್ಗೆ ಮಾತಾಡ್ತಾ ಇದ್ದಾಗ ದೇರ್ ವೇರ್ ಪೀಪಲ್ ಫ್ರಮ್ ವರ್ಲ್ಡ್ ಟ್ರೇಡ್ ಸೆಂಟರ್, ಜಿನಿವಾ, ಎನ್ಹಾನ್ಸ್ ಇಂಟಿಗ್ರೇಟೆಡ್ ಫ್ರೇಮ್ವರ್ಕ್ ಆ್ಯಂಡ್ ಯುನೈಟೆಡ್ ನೇಷನ್ಸ್. ಅವ್ರೇನಂದ್ರೆ ನಾವು ಏನು ಮಾಡಬೇಕಾಗಿದೆ, ನೀವು at a small scale you are doing at a place like Hubli. So let us do this project very big. Then we started working for Nepal, Bhutan, Maldives, Sri Lanka, Bangladesh. All these countries we started traveling. ಅಲ್ಲಿ ಅವ್ರಿಗೆ ಟ್ರೈನಿಂಗ್ ಕೊಡಬೇಕು, ಅವ್ರಿಗೆ e-commerce ಶಾಪ್ ಕ್ರಿಯೇಟ್ ಮಾಡಿ, ಡಿಜಿಟಲ್ ಮಾರ್ಕೆಟಿಂಗ್ ಟೆಕ್ನಾಲಜೀಸ್, ಎವ್ರಿಥಿಂಗ್ ವಿ ಹ್ಯಾವ್ ಟು ಟ್ರೈನ್. ಆಲ್ ದ್ಯಾಟ್ ವಿ ಸ್ಟಾರ್ಟೆಡ್ ಆ್ಯಂಡ್ ದಟ್ ಪ್ರಾಜೆಕ್ಟ್ ಬಿಕಮ್ ರಿಯಲಿ ವೆರಿ ಸಕ್ಸಸ್ಫುಲ್ ಟಿಲ್ ಡೇಟ್. ಆ್ಯಕ್ಚುಲಿ ದ್ಯಾಟ್ಸ್ 3,800 number, but now Hubli, Dharwad, Kalburgi, all the places we have started training. At a time 200-300 ಮಹಿಳೆಯರಿಗೆ ನಾವು e-commerce ಶಾಪ್ ಕ್ರಿಯೇಟ್ ಮಾಡಿಕೊಡ್ತೀವಿ, ಡಿಜಿಟಲ್ ಮಾರ್ಕೆಟಿಂಗ್ e-commerce ಟ್ರೈನಿಂಗ್ ಕೊಡ್ತೀವಿ. ಸೊ ದ್ಯಾಟ್ ವಿ ಸ್ಟಾರ್ಟೆಡ್. ಸೊ 4,000+ women we have trained and I give them free support also. ಸೊ ರೀಸೆಂಟ್ಲಿ I Dream Big ಅಂತ ಒಂದು NGOನು ಲಾಂಚ್ ಮಾಡಿದ್ದೇನೆ. ಸೊ through that I started working towards women empowerment and I want to reach actually 10,000 women. ನೋಡೋಣ, with the help of Jain Milan also we can do more programs. ಆಮೇಲೆ I don't want any fees also. ನಿಮ್ಮದೇನು ವೆಬ್ಸೈಟ್ ರಿಲೇಟೆಡ್ ವರ್ಕ್ ಇದ್ರೆ I offer that as my gesture of gratitude for Jain Milan. ಎಲ್ರಿಗೂ ಜೈ ಜಿನೇಂದ್ರ. ಭಾರತೀಯ ಜೈನ್ ಮಿಲನ್ ವಲಯ 8ರ 20ನೇ ವಲಯ ಸಮ್ಮೇಳನ ಈ ಮೈಸೂರಿನ ಪವಿತ್ರ ವೇದಿಕೆಯಲ್ಲಿ ಆರಂಭ ಆಗಿದೆ. ವಿಚಾರಗಳ ಮೂಲಕ ಎಲ್ಲರ ಮನದಲ್ಲಿ ತಲೆಯಲ್ಲಿ ಬಿತ್ತಿ ಆ ವಿಚಾರಗಳಿಗೆ ಮತ್ತೆ ನಾವು ಉಣಿಸಿದಾಗ ಅದು ಬೆಳೆದು ಹೆಮ್ಮರ ಆಗುತ್ತದೆ. ಸುಮಾರು 40-45 ವರ್ಷದಿಂದ ಈ ಭಾರತೀಯ ಜೈನ್ ಮಿಲನ್ ಈ ವಿಚಾರವನ್ನು AN ಚಂದ್ರಕೀರ್ತಿಯವರು, ಸುರೇಂದ್ರಣ್ಣವ್ರು ಹೇಳಿದರು AN ಚಂದ್ರಕೀರ್ತಿಯವರು ಇಲ್ಲಿ ಆರಂಭ ಮಾಡಿದರು, ಅವ್ರು ನೆನೆಸ್ಬೇಕು ಅಂತ. ಆ ವಿಚಾರವನ್ನು ತಂದು ಇಲ್ಲಿ ಬಿತ್ತಿದ್ದಕ್ಕೆ ಅದು 45 ವರ್ಷದಿಂದ ಹೆಮ್ಮರವಾಗಿ ಬೆಳೆದು ನಿಂತಿದೆ. ಇದರ ಮೂಲ ಬೇರು ಧರ್ಮಸ್ಥಳದಲ್ಲಿ ಪರಮ ಪೂಜ್ಯ ಡಾಕ್ಟರ್ ವೀರೇಂದ್ರ ಹೆಗ್ಗಡೆಯವರ ಸ್ಥಾನದಲ್ಲಿದೆ ಅಂತ ಹೇಳಿದರೆ ತಪ್ಪಾಗಲಾರದು. ಇದೊಂದು ದೊಡ್ಡ ಆಲದ ಮರವಾಗಿ ಬೆಳೆದು ನಿಂತಿದೆ ಭಾರತೀಯ ಜೈನ್ ಮಿಲನ್. ಬೇರು ಧರ್ಮಸ್ಥಳದಲ್ಲಿದೆ, ಅದರ ಕಾಂಡ ಬೆಂಗಳೂರಲ್ಲಿದೆ. ಅದಕ್ಕೆ ಬಂದಿರುವಂಥ ಬ್ರ್ಯಾಂಚಸ್ಸು ಆಲ್ ಓವರ್ ಕರ್ನಾಟಕ ಇದೆ. ದೊಡ್ಡ ಆಲದ ಮರ. ಇದಕ್ಕೆ ಆಲದ ಮರಕ್ಕೆ ಅದು ಬೆಳೆದಂತೆ ತನ್ನ ಬೇರುಗಳನ್ನು ತಾನೇ ಬಿಡುತ್ತಂತೆ ಸಪೋರ್ಟಿಗೆ ಬೇಕು ಅಂತ. ಹಾಗೆ ಅನೇಕ ಬೇರುಗಳನ್ನು ಬಿಟ್ಟಿದೆ ಈ ಭಾರತೀಯ ಜೈನ್ ಮಿಲನ್ ವಲಯ 8. ಅದರಲ್ಲಿ ನಮ್ಮ ಸುವಾಸ್ತಿ ಯುವ ಮಿಲನ್ ಆಗಿರ್ಬೋದು, ಅದು ಒಂದು ಬೇರು ಬಿಟ್ಟು ಆಲ್ರೆಡಿ ಆಳಕ್ಕೆ ಇಳಿದಿದೆ ಈಗ ಕಳೆದ 10 ವರ್ಷದಿಂದ. ಅದೇ ರೀತಿ ಅಂತಾರಾಷ್ಟ್ರೀಯ ವಿಭಾಗ ಆಗಿರ್ಬೋದು, ಅದು ತನ್ನ ಬೇರನ್ನು ಬಿಟ್ಟು ಆಳವಾಗಿ ನಿಂತಿದೆ. ನಾನು ಇವತ್ತು ವೇದಿಕೆ ಮೇಲೆ ನಿಂತು ಮಾತಾಡ್ತಾ ಇದ್ದೀನಿ ಅಂದರೆ ಅದಕ್ಕೆ 2 ಕಾರಣಗಳಿದ್ದಾವೆ. ಒಂದು ಜೈನ್ ಮಿಲನ್, ಇನ್ನೊಂದು ಅನಿತಮ್ಮ ಸುರೇಂದ್ರ ಕುಮಾರ್ ದಂಪತಿಗಳು. ನಾವು ಒಂದಿಷ್ಟು ಕೆಲಸಗಳನ್ನು ಮಾಡೋದಕ್ಕೆ ಸಾಧ್ಯ ಆಯಿತು. ಜೈನ್ ಮಿಲನ್ನಿಂದ ಸಂಘಟನೆಯನ್ನು, ಲೀಡರ್ಸನ್ನು ಬೆಳೆಸೋದಕ್ಕೆ ಸಾಧ್ಯತೆ ಇದೆ. ಆ ದೃಷ್ಟಿಯಿಂದ ನಾನೊಂದಿಷ್ಟು ವಿಷಯಗಳನ್ನು
ಹಂಚ್ಕೊಳ್ಬೇಕು ಅಂತ ಬಂದಿದ್ದೇನೆ. ನೋಡಿ, ಯಾವುದೇ ಸಂಘಟನೆ ಈ ಥರದ ಒಂದು ಕಾರ್ಯಕ್ರಮ ನಡೆಸಬೇಕು ಅಂದರೆ ಯಾವುದೇ ಸಂಘಟನೆ ಅವಶ್ಯಕತೆ ಇಲ್ಲ. ಈಗ ತಾನೇ ಯಾರಾದರೂ ಒಂದಿಷ್ಟು ಜನ ಹುಡುಗರು ಯಾರೋ ಒಂದಿಷ್ಟು ಜನ ಸೇರಿಬಿಟ್ಟು ಒಂದು ವ್ಯವಸ್ಥೆನ ಹುಟ್ಟಾಕೊಂಡು ಒಂದು ಕಾರ್ಯಕ್ರಮನ ನಡೆಸಿಬಿಡ್ಬೋದು. ಯಾವುದಾದ್ರೂ ಒಂದು ಹೋರಾಟ ಮಾಡಬೇಕು ಅಂದರೂ ಕೂಡ ಸಂಘಟನೆ ಅವಶ್ಯಕತೆ ಇಲ್ಲ. ಇದನ್ನ ನಾವು ಎರಡನ್ನೂ ಕಾಲಕ್ಕೆ ನೋಡ್ಕೊಂಡು ಬಂದಿದ್ದೀವಿ. ದಿನಶಾಸ್ತ್ರ ನಮ್ಮ ಕಾರ್ಯಕ್ರಮ ಇರ್ಬೋದು, ಮತ್ತು ನಾವು ನಡೆಸೋ ಕಾರ್ಯಕ್ರಮ ದೊಡ್ಡ ಸಂಘಟನೆ ಹಿನ್ನೆಲೆಯಿಂದ ಬಂದವರಲ್ಲ. ಮತ್ತು ಹೋರಾಟನೂ ಅಷ್ಟೇ, ನಾವು ಸಿಕ್ಕರ್ಜಿ ಇಶ್ಯೂ ಇರ್ಬೋದು, ಮತ್ತು ಮಹಾರಾಜರ ಇಶ್ಯೂ ಇರ್ಬೋದು, ಯಾವ ದೊಡ್ಡ ನಾಯಕರು ಮುಂದೆ ನಿಂತು ನಡೆಸಿರೋ ಹೋರಾಟಗಳಲ್ಲ. ಸಂಘಟನೆ ಮತ್ತು ನಾಯಕತ್ವ ಎರಡು ಒಂದು ನಾಣ್ಯದ ಎರಡು ಮುಖಗಳಿದ್ದಂತೆ. ಆದರೆ ಈ ಥರದ ಕಾರ್ಯಕ್ರಮಗಳಿಗೆ ಅವಶ್ಯಕತೆ ಇಲ್ಲ. ಸಂಘಟನೆಗಳು ಹಾಗಾದರೆ ಯಾಕೆ ಬೇಕು? ಲೀಡರ್ಶಿಪ್ ಯಾಕೆ ಬೇಕು ಅಂದರೆ, ನೋಡಿ, ಲೀಡರ್ಶಿಪ್ ಮತ್ತು ಸಂಘಟನೆ ಇದ್ದರೆ ತುಂಬ ದೊಡ್ಡ ಕೆಲಸವನ್ನು ಮಾಡ್ಬೋದು. ಜೈನ ಧರ್ಮದ ಸಂಘಟನೆ ಏನಾದರೂ ಇದ್ದರೆ ಭಾರತದಲ್ಲಿ ಅದು ಜೈನ್ ಮಿಲನ್ ಮಾತ್ರ. ನೋಡಿ, ಭಾರತದಲ್ಲಿ ಹುಟ್ಟಿರೋ ಪ್ರತಿಯೊಬ್ಬ, ಅದರಲ್ಲೂ ಎಕ್ಸ್ಪೆಷಲಿ ಕರ್ನಾಟಕದಲ್ಲಿ ಅದು ಸ್ಟ್ರಾಂಗ್ ಆಗಿರೋದ್ರಿಂದ ಹೇಳ್ತಾ ಇದ್ದೇನೆ, ಪ್ರತಿಯೊಬ್ಬನು ಜೈನ್ ಮಿಲನ್ನ ಸದಸ್ಯ ಆಗೋಂಗೆ ಆಗಬೇಕು. ಆಗ ನಾವು ಏನಾದರೂ ಒಂದನ್ನು ಸಾಧಿಸೋಕ್ಕೆ ಸಾಧ್ಯ. ನಾವು ಜೈನ ಸಮಾಜವನ್ನ ಇವತ್ತಿಂದ ಹದಗೊಳಿಸ್ತಾ ಮುಂದಿನ ತಲೆಮಾರಿಗೆ ಒಂದು ವಿಷಯವನ್ನು ಪಾಸ್ ಮಾಡ್ತಾ ಹೋಗೋದಕ್ಕೆ ನಮಗೆ 100% ಸಂಘಟನೆಗಳು ಬೇಕಾಗತ್ತೆ. ಅದರಿಂದ ಹಲವಾರು ಜನ ಲೀಡರ್ಸ್ನ ನಾವೇನಾದರೂ ಬಂದಿದ್ದೀವಿ ಅಂದರೆ ಜೈನ್ ಮಿಲನ್ ಅಂತಹ ಸಂಘಟನೆಗಳು ವೇದಿಕೆ ಕಲ್ಪಿಸಿಕೊಟ್ಟಿರೋದ್ರಿಂದ, ವೇದಿಕೆಗಳನ್ನು ಕಲ್ಪಿಸಿಕೊಡೋದ್ರಿಂದ ನಾವು ಲೀಡರ್ಸ್ಗಳನ್ನು ಹುಟ್ಟಾಕ್ಬೋದು. ನಮ್ಮಲ್ಲಿ ಸ್ಟೂಡೆಂಟ್ಸ್ ವಿಂಗ್ ಇಲ್ಲ. ಯುವಕರನ್ನ ವಿದ್ಯಾರ್ಥಿ ದಶೆಯಿಂದಲೇ ನಾವೇನಾದರೂ ಸಂಘಟನೆ ಒಳಗೆ ತರಬೇಕು ಅಂದರೆ ನಾವು ಜೈನ ವಿದ್ಯಾರ್ಥಿ ವಿಂಗನ್ನು ತರಲೇಬೇಕು. ಊರಿಂದ ಬಂದವರು ಅಥವಾ ಬೇರೆ ಕಡೆಯವರು ಬಂದ್ಬಿಟ್ಟು ನಾವು ಪಂಚಕಲ್ಯಾಣ ಮಾಡ್ತಾ ಇದ್ದೀವಿ, ಏನೇನೋ ಮಾಡ್ತಾ ಇದ್ದೀವಿ, ದಾನ ಕೊಡಿ ಅಂತ ಕೇಳ್ತೀವಿ. ಆದರೆ ಅವರನ್ನು ಬೆಳೆಸಲ್ಲಿ ನಮ್ಮ ಪಾತ್ರ ಏನಿದೆ ಅದನ್ನು ನಾವು ಯೋಚನೆ ಮಾಡಬೇಕು. ಪ್ರತಿಯೊಂದು ಟ್ರಸ್ಟ್, ಪ್ರತಿಯೊಬ್ಬರು ಸಮಾಜದ ಪ್ರತಿಯೊಬ್ಬ ವ್ಯಕ್ತಿಯನ್ನು ಬೆಳೆಸೋದಕ್ಕೆ ಹೇಗೆ ಸಾಧ್ಯ? ನಮ್ಮಿಂದ ಟ್ಯಾಕ್ಸ್ ಗೌರ್ಮೆಂಟ್ ಕಲೆಕ್ಟ್ ಮಾಡುತ್ತೆ, ಅದ್ರ ರಿಟರ್ನ್ ನಮ್ಗೇನು ಕೊಡುತ್ತೆ? ಸರ್ವಿಸಸ್ಸನ್ನು ಕೊಡುತ್ತೆ, ರೋಡ್ ಕೊಡುತ್ತೆ, ಇನ್ಫ್ರಾಸ್ಟ್ರಕ್ಚರ್ ಕೊಡುತ್ತೆ. ಸಮಾಜ ನಾವು ಇದೆಷ್ಟೆಲ್ಲ ಕಾರ್ಯಕ್ರಮ ಸಮಾಜದಿಂದ ಮಾಡ್ತಾ ಇದ್ದೀವಿ, ಅವರ ದಾನದಿಂದ ಮಾಡ್ತಾ ಇದ್ದೀವಿ, ಸಮಾಜಕ್ಕೆ ಏನನ್ನು ಕೊಡ್ತಾ ಇದ್ದೀವಿ? ಜೈನರು ಆಡಳಿತ ವ್ಯವಸ್ಥೆ ಒಳಗಡೆ ಬರಬೇಕು. ಏನಕ್ಕೆ ಜೈನರು ಆಡಳಿತ ವ್ಯವಸ್ಥೆ ಒಳಗಡೆ ಬರಬೇಕು ಅಂದರೆ, ನಮ್ಮದು ಅಹಿಂಸಾ ಪರವಾದ ಧರ್ಮ ಮತ್ತು ಅನೇಕಾಂತವಾದವನ್ನು ಫಾಲೋ ಮಾಡೋರು ನಾವು. ನೋಡಿ, ಧರ್ಮಸ್ಥಳದಲ್ಲಿ ಯಾವುದಾದ್ರೂ ಜಾತಿ ಭೇದ ಇದೆಯಾ? ಯಾಕಂದರೆ ಜೈನರ ಆಡಳಿತ ಇದೆ ಅಲ್ಲಿ. ನಾವು ಯಾರು ಬಂದರೂ ಅಲ್ಲಿಗೆ ಹೋಗ್ತಾರೆ. ಎಲ್ರಿಗೂ ಜೈ ಜಿನೇಂದ್ರ. ಮಹಾವೀರರ ವಾಣಿಯಂತೆ ಬದುಕಲು ಬಿಡು, ಈ ನಿಟ್ಟಿನಲ್ಲಿ ನನ್ನ ಜೀವನವನ್ನು ಸಾಗಿಸ್ಕೊಂಡು ಬಂದಿದ್ದೀನಿ. ಈಗಲೇ ಹೇಳಿದರು, ತುಂಬ ಸಾಹಸ ಮಾಡಿದ್ದಾರೆ, ಸಮಾಜಕ್ಕೆ ಕೆಲಸ ಮಾಡಿದ್ದಾರೆ ಅಂತೇಳಿ. ನಾನು ನಿಜವಾಗಿ ನನ್ನ ಕರ್ತವ್ಯ ಏನಿದೆ ಅದನ್ನು ಮಾಡಿದ್ದೀನಿ. ಮನುಷ್ಯ ಯಾವಾಗಲೂ ತನ್ನ ಕರ್ತವ್ಯವನ್ನು ಮಾಡುತ್ತಾ ಹೋದರೆ ಖಂಡಿತ ಅವನಿಗೆ ಯಶಸ್ಸು ಸಿಗುತ್ತೆ, ಪ್ರಶಸ್ತಿ ಸಿಗುತ್ತೆ, ಪುರಸ್ಕಾರ ಸಿಗುತ್ತೆ ಅಂತ ನನ್ನ ಭಾವನೆ. ಧರ್ಮಸ್ಥಳ ಶ್ರೀ ಕ್ಷೇತ್ರ ಧರ್ಮಾಧಿಕಾರಿಯರಿಂದ ನಡೆಸಲ್ಪಡುವ ರತ್ನಮಾನಸ ವಿದ್ಯಾರ್ಥಿ ನಿಲಯ ನನ್ನ ಜೀವನವನ್ನು ಬದಲಿಸಿತ್ತು. ನಿಮ್ಗೆ ಗೊತ್ತಿದೆ, ಸಿದ್ಧವನ ರತ್ನಮಾನಸ ಅಂದರೆ, ನಾನು ಯಾಕೆ ಈ ಮಾತು ಹೇಳ್ತೀನಿ ಅಂತ ಹೇಳಿದ್ರೆ, ತುಂಬ ಜನ ಮಾತೆಯರಿದ್ದಾರೆ. ನಿಮ್ಮ ಮಕ್ಕಳನ್ನು ಆದಷ್ಟು ಅಂತಹ ವಿದ್ಯಾಸಂಸ್ಥೆಗೆ ಸೇರಿಸಿ, ಮುಂದೆ ಅವರು ಖಂಡಿತ ಇಲ್ಲಿ ವೇದಿಕೆಯಲ್ಲಿ ಕೂತ್ಕೊಳ್ತಾರೆ. ಯಾಕಂತ ಹೇಳಿದರೆ ಅಲ್ಲಿ ಜೀವನ ಶಿಕ್ಷಣದ ಜೊತೆ ವಿದ್ಯಾಭ್ಯಾಸದ ಜೊತೆಗೆ ಜೀವನ ಶಿಕ್ಷಣವನ್ನು ಕಳಿಸ್ಕೊಡ್ತಾರೆ. ನಾನು 7ನೇ ಕ್ಲಾಸ್ 8ನೇ ಕ್ಲಾಸ್ ಇರುವಾಗಲೇ ಒಂದು ಬ್ಯಾಂಕಿಗೆ ಹೇಗೆ ಹೋಗಬೇಕು, ಒಂದು ಹಸುವನ್ನು ಯಾವ ಥರ ನೋಡ್ಕೋಬೇಕು, ಹಾಲು ಕರೆದ್ರೆ ಅದನ್ನು ಹೇಗೆ ವಿಂಗಡಣೆ ಮಾಡಬೇಕು, ಪ್ರತಿಯೊಬ್ಬರನ್ನು ಯಾವ ಥರ ಮಾತಾಡಿಸ್ಬೇಕು. ನಾವು ರತ್ನಮಾನಸದ ಹುಡುಗರು ಎಷ್ಟು ಹುಷಾರಿದ್ದೀವಿ ಅಂದರೆ, ಹೈಸ್ಕೂಲ್ ಮಾಸ್ಟರ್ ಹತ್ರ ಬಹಳ ಕ್ಲೋಸ್ ಆಗಿದ್ದೆವು. ನಮಗೆ ಪೇಪರ್ ವ್ಯಾಲ್ಯೂಯೇಷನ್ ಆಗುವ ರತ್ನಮಾನಸದವರಿಗೆ 2 ಮಾರ್ಕು ಜಾಸ್ತಿ. ಯಾಕಂದರೆ ಅಷ್ಟು ಚೆನ್ನಾಗಿ ಅವರನ್ನು, ಅಂದರೆ ಒಬ್ಬರನ್ನು ಯಾವ ಥರ ಮಾತಾಡಬೇಕಂತ ನಮಗೆ ಅಲ್ಲಿ ಕಲಿಸ್ಕೊಟ್ಟಿದೆ. ಅದು ರತ್ನಮಾನಸ ಇರ್ಬೋದು, ಸಿದ್ಧವನ ಇರ್ಬೋದು. ಅಲ್ಲಿ ಪೂಜ್ಯ ಕಾವಂದರು ಫಾರಿನ್ಗೆ ಟೂರ್ ಹೋದಾಗ ಬಂದು ನಮಗೆ ಬಹಳ ಅನುಭವವನ್ನು ಹೇಳ್ತಾ ಇದ್ರು. ನಮಗೆ ಆವಾಗ ಜೀವನದಲ್ಲಿ ಗುರಿ ಅಂತ ನಮಗೆ ನಿಜವಾಗಿ ಬಂದಿದ್ದು ವೀರೇಂದ್ರ ಹೆಗ್ಡೆ ಅವರಿಂದ. ಮುಂದೆ ಅವ್ರು ಮಾಡುವ ಸಾವಿರಾರು ಪುಣ್ಯದ ಕೆಲಸದಲ್ಲಿ ನಾವು ಸಾಸಿವೆ ಕಾಳಿನಷ್ಟು ಒಂದು ಚಿಕ್ಕ ಕೆಲಸ ಮಾಡಿದಾಗ ಇವತ್ತು ಇಡೀ ಜೈನ್ ಮಿಲನ್ ನಮ್ಮನ್ನು ಗುರುತಿಸಿ ಇಲ್ಲಿ ನಿಲ್ಲಿಸಿದೆ ಅಂದರೆ ನಮಗೆ ಇದಕ್ಕಿಂತ ದೊಡ್ಡ ಸನ್ಮಾನ ಬೇಕಿಲ್ಲ. ಕಾಲೇಜ್ ಮಾಡಿಕೊಂಡು ಬ್ಯಾಂಗ್ಳೂರಿಗೆ ಕೆಲಸವನ್ನು ಆರಿಸಿ ಬಂದಾಗ ಸಂಘಟನೆಯಲ್ಲಿ ಫಸ್ಟ್ ನಾನು ದಕ್ಷಿಣ ಕನ್ನಡ ಜೈನ ಮೈತ್ರಿಕೂಟಕ್ಕೆ ನಾನು ದೊಡ್ಡ ನಮಸ್ಕಾರ ಮಾಡ್ತೀನಿ. ಯಾಕಂದ್ರೆ ನಾನು ಓದೋ ಸಮಯದಲ್ಲಿ ಈ ಸಂಘಟನೆ ಮುಖಾಂತರ ನನಗೆ ಪ್ರತಿ ತಿಂಗಳು ಯುವರಾಜ್ ಬಳ್ಳಾಲ್ ಮತ್ತು ಸುರೇಂದ್ರಣ್ಣನವರು 250 ರೂಪಾಯಿ ಕಳಿಸ್ತಾ ಇದ್ರು. ಇದನ್ನು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಆ ಸಂದರ್ಭದಲ್ಲಿ
ನಾವು ಓದುವ ಸಂದರ್ಭದಲ್ಲಿ ನಾವು ತಗೊಳ್ಳೋ ಸ್ಕಾಲರ್ಶಿಪ್ ಇರ್ಬೋದು ಅಥವಾ ಸಹಾಯ ಇರ್ಬೋದು, ಅದನ್ನು ನಾವು ಮರೆಯದೆ ಸಮಾಜಕ್ಕೆ ವಾಪಸ್ ಕೊಡಬೇಕನ್ನೋ ದೃಷ್ಟಿಯಿಂದ ನಾನು ಸಂಘಟನೆಯಲ್ಲಿ ತೊಡಗಿಸ್ಕೊಂಡೆ. ನಮ್ಮ ಶಿಖರ್ಜಿ ಆಂದೋಲನ ಫ್ರೀಡಮ್ ಪಾರ್ಕಲ್ಲಿ ನಡೆದಾಗ ನಾವೆಲ್ಲ ಸಂಘಟನೆಯವರು, ಜೈನ ಸಂಘಟನೆಯವರು ಅಲ್ಲಿ ಸೇರಿದೆವು. ಸಾಧಾರಣ ಒಂದು 15,000 ಜನ ಸೇರಿದರು. ಅಲ್ಲಿ NR ಪುರದ ಸ್ವಾಮೀಜಿ ಹೇಳಿದರು, ಹರ್ಷಂದು ಒಂದು ಕಾಲು ಮುರಿದರೆ ಇನ್ನೊಂದು ಕಾಲಿದೆ ಅಂದರು. ಆವತ್ತು ಪುನಃ ನಾನು ರೆಡಿಯಾದೆ, ಬಿಡಬಾರ್ದು. ನಾನು ಮಾಡುವ ಕೆಲವು ಕೆಲಸ ಕಾರ್ಯಗಳು ನಮ್ಮ ಮನೆಯವರಿಗೆ ಕೆಲವರಿಗೆ ಇಷ್ಟ ಇಲ್ಲ. ಆದರೂ ನಾನು ನನ್ನ ಮಿಸ್ಸಸ್ಸನ್ನು ಖಂಡಿತ, ನನ್ನ ಮಕ್ಕಳನ್ನು ನಾನು ಇಲ್ಲಿ ಅವರನ್ನು ಸ್ಮರಿಸ್ತೇನೆ. ಯಾಕಂದರೆ ಅವರ ಒಂದು ಪ್ರೋತ್ಸಾಹದಿಂದ ನನಗೆ ವೀರೇಂದ್ರ ಹೆಗ್ಗಡೆಯವರ ಒಂದು ಮಾರ್ಗದರ್ಶನ, ಸುರೇಂದ್ರಣ್ಣನವರ ಮಾರ್ಗದರ್ಶನದಿಂದ ಇವತ್ತೇನೋ ನಾವು ಸಂಘಟಿತವಾಗಿ ನಾವು ಮುಂದೆ ಬಂದಿದ್ದೀವಿ. ಸಂಘಟನೆ ಎಂಬುದು ಕೇವಲ ಮನುಷ್ಯರಿಗೆ ಸಂಬಂಧಪಟ್ಟಿಲ್ಲ, ಇದು ಲೋಕದ ಸಕಲ ಚರಾಚರ ಜೀವಿಗಳಲ್ಲೂ ವ್ಯಕ್ತವಾಗುತ್ತದೆ. ಬುದ್ಧಿ ಇರುವ ಮನುಷ್ಯನಿಂದ ಹಿಡಿದು ಬುದ್ಧಿ ಇರದ ಪ್ರಾಣಿಗಳಲ್ಲಿ ಕೂಡ ಸಂಘಟನೆ ಎಂಬ ಅಂತರ್ಭಾವ ಹಾಸುಹೊಕ್ಕಾಗಿದೆ. ಕಣ್ಣಿಗೆ ಕಾಣದ ಅದೆಷ್ಟೋ ಜೀವಿಗಳು ಸಂಘಟನೆ ಮುಖಾಂತರ ಇರ್ತದೆ. ನಾವು ನಮ್ಮ ಜೀವನದಲ್ಲಿ ಸುತ್ತಮುತ್ತಲಿನ ಪರಿಸರದಲ್ಲಿ ಸಂಘಟನಾತ್ಮಕ ವಿಚಾರಗಳನ್ನು ನೋಡ್ತಾ ಇರ್ತೀವಿ. ನಮ್ಮ ಭಾರತ ದೇಶವು ಕೂಡ ಒಂದು ಕಾಲದಲ್ಲಿ ಬ್ರಿಟಿಷರ ಆಡಳಿತದಲ್ಲಿದ್ದಾಗ ಭಾರತೀಯರ ಸಂಘಟಿತ ಹೋರಾಟವು ಸ್ವಾತಂತ್ರ್ಯ ದೊರಕುವಲ್ಲಿ ಮಹತ್ತರ ಪಾತ್ರ ವಹಿಸಿತು. ಸಂಘಟನಾತ್ಮಕ ಒಗ್ಗಟ್ಟಿಲ್ಲದ ಕಾರಣದಿಂದಾಗಿ ನೂರಾರು ವರ್ಷಗಳ ಕಾಲ ಪರಕೀಯರು ನಮ್ಮ ಮೇಲೆ ದಾಳಿ ಮಾಡುತ್ತಿದ್ದರು. ಹೀಗಾಗಿ ಸಂಘಟನೆಗೆ ಒಗ್ಗಟ್ಟಿದ್ದರೆ ಮಾತ್ರ ಸಂಘಟಿತರಾಗಬಹುದು ಎಂಬುದು ಕೂಡ ಮುಖ್ಯ. ಸಂಘಟನೆಯ ಸಮಾಜದ ಪ್ರಗತಿಯ ಬೆನ್ನೆಲುಬು. ಒಗ್ಗಟ್ಟಿನಲ್ಲಿ ಬಲವಿದೆ ಎಂಬ ತತ್ವದಂತೆ ವ್ಯಕ್ತಿಗಳ ಗುಂಪು ಒಂದು ಗುರಿಯತ್ತ ಶ್ರಮಿಸಿದಾಗ ಅಸಾಧ್ಯವಾದುದನ್ನು ಸಾಧಿಸಬಹುದು. ಸಂಘಟನೆ ಕೇವಲ ಜನರ ಗುಂಪಲ್ಲ, ಅದು ಒಂದು ನಿರ್ದಿಷ್ಟ ಗುರಿಯನ್ನು ತಲುಪಲು ರೂಪಿಸಿಕೊಂಡ ವ್ಯವಸ್ಥೆ. ಒಬ್ಬಂಟಿಯಾಗಿ ಮಾಡಲು ಸಾಧ್ಯವಾಗದ ಕೆಲಸವನ್ನು ಸಂಘಟಿತವಾಗಿ ಸುಲಭವಾಗಿ ಮಾಡಬಹುದು. ಸಂಘಟನೆಯಲ್ಲಿ ಭಿನ್ನಾಭಿಪ್ರಾಯ ಇರ್ಬೋದು, ಅದರ ಉದ್ದೇಶ ಒಂದೇ ಆದಾಗ ಯಶಸ್ಸು ಖಂಡಿತ ನಿಶ್ಚಿತ. ಪ್ರತಿಯೊಬ್ಬ ಕೌಶಲ್ಯ ಮತ್ತು ಸಾಮರ್ಥ್ಯವನ್ನು ಸರಿಯಾಗಿ ಬಳಸಿಕೊಳ್ಳಲು ಸಂಘಟನೆ ಬಹಳ ಸಹಾಯ ಮಾಡುತ್ತದೆ. ಸಮಾಜದ ಸಮಸ್ಯೆಗಳಿಗೆ ಧ್ವನಿಯಾಗಲು, ನಮ್ಮ ಹಕ್ಕುಗಳನ್ನು ರಕ್ಷಿಸಿಕೊಳ್ಳಲು, ಕಲೆ, ಸಾಹಿತ್ಯ, ಭಾಷೆಗಳನ್ನು ಬೆಳೆಸಲು ಸಂಘಟನೆ ನೆರವಾಗುತ್ತದೆ. ನಾವು ಸಾಮಾಜಿಕವಾಗಿ ಇರೋಣ ಅಂತ ಕೇಳ್ಕೊಳ್ತಾ, ನನಗೆ ಅವಕಾಶ ಮಾಡಿಕೊಟ್ಟ ಮೈಸೂರು ಜೈನ್ ಮಿಲನ್ನ ಅಧ್ಯಕ್ಷರಾದ ಯುವರಾಜ್ ಭಂಡಾರಿ, ಕಾರ್ಯದರ್ಶಿಯವರು ಹಾಗೂ ಎಲ್ಲರಿಗೂ ನಾನು ನಮಸ್ಕರಿಸ್ತಾ ನನ್ನ 2 ಮಾತುಗಳಿಗೆ ವಿರಾಮ ನೀಡ್ತೀನಿ.